ಈ ಶಂಕ್ರಿ ಮಂಕ್ರಿ ತರ ಹಂಗೆ ಕುಂತತಿದ್ದು ಬಾಗ್ಲ ನೋಡ್ಕೊಂತ. ಇಲ್ಲಂದ್ರ ಅಕ್ಕ ತಂಗಿ ಪಂಟ್ ಹಚ್ಕೊಂಡ್ ಕುಂತ ಬಿಡ್ತಿದ್ರು. ಇವತ್ತೇನ ಆಗೈತಿ? ಲೇ ರೇಣವಾ, ಓಟೋ ಚಾ ತಂಬಾ. ಚಾ ಯಾಕ್ರಿ? ಚಾ ಬಿಸ್ಕಿಟ್ ತರ್ತೀನಿ ತಕರಿ. ಇದು ನಮ್ಮನಿನ ಅಲ್ಲ, ಒಂದ್ ಕಪ್ ಚಾ ಕೇಳಿದ್ರ ನೆಟ್ಟಗ್ ಚಾ ತಂದ್ ಕೊಡ್ತಿದ್ದಿಲ್ಲ, 100 ಮಾತಾಡ್ತಿದ್ಲು. ಇವತ್ತು ಚಾ ಜೋಡಿ ಬಿಸ್ಕಿಟ್. ಹಿಂಗ ಒಳ್ಳೆ ಬುದ್ಧಿ ಬರ್ಲಪ್ಪ ದೇವ್ರೇ ಬರ್ಲಿ. ಸಂಸಾರ ಸಂಸಾರ 3 ಹೊತ್ತು ಸಂಸಾರ, ಬೇಯಿಸೋದು ತಿನ್ನೋದು ಬಿಟ್ರೆ ಇಲ್ಲ ವ್ಯಾಪಾರ. ಲಬ್ ಲಬ್ಬೋ ಲಬ್ ಲಬ್ಬೋ, ಮದುವೆಯಾದ ಮೇಲೆ ಬಾಳು ದಂಡಾನೆ. ಯಾಕಲೇ ರೇಣಿ ಹಂಗ ಯಾಕಂತಿ? ಮತ್ತೇನ್ ಬಿಡ್ರಿ, ಎಲ್ಲರೂ ತಿರ್ಗಾಡಕ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗ್ತಾರಂತ. ನಾನು ಈ ಮನ್ಯಾಗ ಕೊಳೆ ಕುಂತನಿ, ಎಲ್ಲೂ ಕರ್ಕೊಂಡು ಹೋಗ್ಬೇಡ್ರಿ. ನನಗ ಏನು ಮಾಡ್ಬೇಕು? ಹಣೆ ಬರ ಸರಿಗಮಪ್ಪಕ್ ಹೋಗ್ಬೇಕು ಅನ್ಕೊಂಡೆ, ಅದು ಫ್ಲಾಪ್ ಆತು. ಬಿಗ್ ಬಾಸ್ ಹೋಗ್ಬೇಕು ಅಂತ ರೀಲ್ಸ್ ಎಲ್ಲ ಮಾಡ್ದೆ, ಅವರು ತಿರ್ಗೂ ನೋಡ್ಲಿಲ್ಲ. ಹೋಗ್ಲಿ ಹಾಳಾಗೋಗ್ಲಿ, ಎಲ್ಲರ ತಿರ್ಗಾಡಕ್ ಹೋಗ್ಬೇಕು ಅಂದ್ರ ನೀವು ಕರ್ಕೊಂಡು ಹೋಗಂಗಿಲ್ಲ. ಹಿಡಿರಿ ಚಾ ತಣ್ಣಗಾಗ್ಬಿಡ್ತತಿ. ಹೋಗುನು ಮಗಂದು ಮದ್ವಿ ಮಾಡಾನ. ಏನ ಮೊಮ್ಮಕ್ಕಳು ಬರ್ಲಿ, ಆಮೇಲೆ ನಾನು ನೀನು ಸೇರಿ ತೀರ್ಥ ಕ್ಷೇತ್ರಕ್ಕೆ ಹೋಗ್ಬಿಡುನು, ತೀರ್ಥ ಯಾತ್ರೆ ಮಾಡುನು. ಹೋಗಿ ನಿಮಗ್ ಕೇಳಕ್ ಕುಂತೀನಲ್ಲ. ಓ, ನನಗೇನ್ ಮಹಾ ವಯಸ್ಸಾಗೈತಿ ತೀರ್ಥಕ್ಷೇತ್ರ ತೀರ್ಥಯಾತ್ರೆ ಮಾಡಕ? ನನಗ ಕರ್ನಾಟಕ ತುಂಬಾ ಏನೇನೈತಲ್ಲ ನೋಡುವಂತದ್ದು, ಅದನ್ನೆಲ್ಲ ನೋಡ್ಬೇಕು. ತಾಜ್ ಮಹಲ್ ಹೋಗ್ಬೇಕು, ತಾಜ್ ಮಹಲ್ ಮುಂದೆ ನಿಂತು ಗಾಳಿಪಟ ಬಿಡ್ಬೇಕು ಅಂತ 101 ಆಸೆದವು. ಅದನ್ನ ನೀನನ್ ಕಟ್ಕೊಂಡು ಸಂಸಾರ ಸಂಸಾರ 3 ಹೊತ್ತು ಸಂಸಾರ, ಲಬ್ ಲಬ್ಬೋ ಅನ್ನೋದಾಗೈತ್ ನನ್ನ ಬಾಳೆ. ನನಗೂ ಎಲ್ಲರ ತಿರ್ಗಾಡಕ್ ಕರ್ಕೊಂಡು ಹೋಗ್ರಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ್ ಗುಂಡಿ ಅಂತ ಅಣ್ಣವ್ರು ಹೇಳಿಲ್ಲನ. ನನಗ ಜೋಗ ಜಲಪಾತಕ್ಕೆ ಹೋಗಂಗಾಗೈತಿ, ನಂಗೆ ಕರ್ಕೊಂಡು ಹೋಗ್ರಿ. ನಾನು ಮನೆಗ ಚಾ ಕುಡಿಯಕ್ ಬಂದಿದ್ದ ತಪ್ಪಾಗೈತಿ. ಹೊರಗ್ ಕುಡಿದಿದ್ರ ಈ ಚಾ 5 ರೂಪಾಯಿದಾಗ ಮುಗಿದೋಗಿತ್ತ. ಮನಿಗ್ ಬಂದ ತಪ್ಪು ಮಾಡೇ ನಾನು. ಈಗ ಜೋಗ ಜಲಪಾತನ ನೋಡ್ಬೇಕು ಅಂತಾಳ, ತಾಜ್ ಮಹಲ್ ಬೇಕು ಅಂತಾಳ. ಇದನ್ನ ಕಟ್ಕೊಂಡು ಏಗಿ ಸಾಕಾಗಿ ಹೋಗಿತ್ ನೋಡ್. ನನಗರ ಜಲಮಾನ ಬೇಜಾರಾಗಿ ಹೋಗ್ಬಿಟ್ಟತಿ. ಅದು ರೇಣು, ನಿನಗ ಜೋಗದ ಗುಂಡಿ ಅವೆಲ್ಲ ತೋರ್ಸಾಕ ಕರ್ಕೊಂಡೋಗೋದು ದೊಡ್ಡ ಮಾತೇನಲ್ಲ. ಅಲ್ಲಿ ಹೋದ್ಮೇಲೆ ಜೋರಾಗಿ ಮಳಿ ಬರ್ಬೇಕು, ಅವಾಗ ನಿಂಗ ಶೀತ ನೆಗಡಿ ಆಗ್ಬೇಕು, ಆಮೇಲೆ ನಿನಗ ಆರಾಮಿಲ್ದಂಗ ಆಗ್ಬೇಕು, ಟೈಫಾಯ್ಡ್ ಬರ್ಬೇಕು, ಹೆಚ್ಚು ಕಡಿಮೆ ಆಗಿ ನೀ ಡಮ್ಮಳ ಗೊಟ್ಟ ಆಗ್ಬಿಟ್ಟಿ ಅಂತ ಇಟ್ಕೋ. ಅವಾಗ ನನಗ ನಿನ್ನ ಮಗ್ಗ ಯಾರ್ಲೆ ಗತಿ? ನಡಿ ಜೋಗದ ಗುಂಡಿ ನೋಡ್ತೀನ, ನಡಿ. ಸಾಯೋದ್ರೊಳಗೆ ಒಮ್ಮೆ ನೋಡ್ಬಿಡು ಜೋಗದ ಗುಂಡಿ. ತಾಜ್ ಮಹಲ್ ನೋಡ್ತೀನ, ನಡಿ. ಅದ್ರ ಬಾಜುಕ ಇನ್ನೊಂದು ತಾಜ್ ಮಹಲ್ ಕಟ್ಸಿದ್ರು ಅಡ್ಡಿಲ್ಲ, ನಿನ್ನ ಅಲ್ಲೇ ಊತ ಹಾಕಿದ್ರು ಅಡ್ಡಿಲ್ಲ. ಒಟ್ಟು ತಾಜ್ ಮಹಲ್ ಮುಂದನ ಒಂದು ಪಟ ಬಿಡುನು, ಪಟ ಹಾರಿಸಿ ಬಿಡುನು. ನಿನಗ ನನ್ನ ಪ್ರೀತಿ ಅರ್ಥ ಆಗ್ವಲ್ತರೇನು? ಅಯ್ಯೋ ಕರೀನು, ನಾನು ಫೋನ್ಯಾಗ ರೀಲ್ಸ್ ನೋಡಕ್ ಕುಂತಿದ್ನ. ಎಲ್ಲೋ ಗಂಡಂದ್ರು ಅವ್ರವ್ರ ಹೆಂಡತಿನ ಕರ್ಕೊಂಡು ಅದಿ ಅಂತದ ಟ್ರಿಪ್ ಮಾಡಕ್ ಕುಂತಿದ್ರು. ಅದನ್ನ ನೋಡಿ ನಂಗೆ ಹೊಟ್ಟಿ ಉರಿಯಾಗಿ ನಿಮಗ್ ಬಂದ್ ಜೀವ ತಿನ್ನಕ್ ಕುಂತಾನೆ. ಆದ್ರೆ ನೀವು ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರಿ, ತಪ್ಪಾತ್ರಿ. ಮಳೆಗಾಲದಾಗ ಎಲ್ಲೂ ಹೊರಗೆ ಹೋಗೋದು ಬ್ಯಾಡ. ನಂಗೆ ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ಟ. ಆತ್ ತಗೋರಿ, ಬ್ಯಾಸ್ಗ್ಯಾಗ ಹೋಗುನಂತ. ನೀವು ಚಾ ಕುಡೀರಿ, ತಣ್ಣಗಾಕೇತಿ. ಆತ್ ಮತ್ತ ನಿಂಗೆಲ್ಲರ ತಿರ್ಗಾಡಂಗ ಆಗಿತ್ತು ಅಂದ್ರೆ ಹೇಳು, ಜೋಗದ ಗುಂಡಿ ಜೋಗ ಜಲಪಾತ ನೋಡಕ್ ಹೋಗುನಂತ. ಇಲ್ಲ ಅಲ್ರಿ, ನಾ ಕೇಳಂಗಿಲ್ಲ. ಬ್ಯಾಸ್ಗ್ಯಾಗ ಹೋಗುನಂತ. ಇವನವಲೇವ ಇವ, ನನ್ನ ಗಂಡ ಎಷ್ಟು ಜೀವದ ನನ್ನ ಮೇಲೆ. ಸುಮ್ನೆ ಇಲ್ಲೇ ರೀಲ್ಸ್ ಮಾಡ್ಕೋತಾ ಡ್ಯಾನ್ಸ್ ಮಾಡ್ಕೋತಾ ಇರೋದು ವಾಸಿ. ಯವ್ವ ಮನಿಗ್ ಬಾಬಿ, ಇಲ್ಲಿ ಕುಂತು ಬಿಟ್ಟಿಯಲ್ಲ ಅಕ್ಕನ ಮನ್ಯಾಗ. ಮಾವ, ಅಮ್ಮ ಇಲ್ಲೇ ಇರ್ಲಿ. ಯಾಕಂದ್ರೆ ಅಪ್ಪ ಅಮ್ಮ ಮಂತನ ನೋಡಕ್ ಹೋಗ್ಯಾರ. ಅವ್ರು ಬರ ಮಟ ಅಮ್ಮ ಇಲ್ಲೇ ಇರ್ಲಿ. ಊಟ ಮಾಡ್ಕೊಂಡೆ ಬರ್ತಾಳ ತಗೋ, ನಾ ಅಡಿಗೆ ಮಾಡೀನಿ. ಹೌದನ? ನಾ ಅವವ್ವ ಇನ್ನ ಬರ್ಲೇ ಇಲ್ಲಲ್ಲ ಮನಿ ಕಡೆ ಅಂತ ನಾನು ಬಂದೆ. ಮಾವ, ಇನ್ನೇನ್ ಅಪ್ಪ ಅಮ್ಮ ಬರ್ತಾರಂತ. ಇಲ್ಲೇ ಬಸ್ ಸ್ಟ್ಯಾಂಡ್ ಆಗಿದ್ರೆ ಯಾಡೇ ಜಿ ಬರಾಕೇತೋತ. ಹೌದಿಲ್ಲ? ನೀನು ಕುಂದ್ರಲ್ಲ ಹೋಗಂತಿ. ಹೂನವ. ಅವ್ವ ಅಪ್ಪ ಬಂದ ಬಿಟ್ರ. ಓ ಶಿವು, ಇಲ್ಲೇ ಇದೀಯ ನೀನ? ಇಲ್ಲೇ ಇದ್ದಿದ್ದಕ್ ಚಲೋ ಆತಪ್ಪ. ಯವ್ವ, ಮನೆತನ ನೋಡಕ್ ಹೋಗಿದ್ದಕ್ಕೂ ಚಲೋನ ಆತಬೇ. ಇವ ಎಂತ ದೊಡ್ಡ ಸೌಕಾರ ಮಂದಿ ಬೇ. ನಮ್ಮ ಮನಿ ಎಷ್ಟೈತ್ ನೋಡು, ಇದಷ್ಟು ಸೇರಿದ್ರ ಅವ್ರದ್ದು ಅಡಿಗೆ ಮನೆ ಆಕೇತ್ ಬೇ. ಇವ ದೊಡ್ಡ ದೊಡ್ಡ ರೂಮ್ಗಳು, ಎಂತ ದೊಡ್ಡ ಪಡಸಾಲಿ. ಇವ ಏನ್ ನೋಡ್ತಿ ಏನ್ ಬಿಡ್ತಿ ಬೇ. ಭಾರಿ ಇದ್ದಂತವ್ರು ಅದಾರ, ಆದ್ರೂ ಒಟ್ಟ ಸೊಕ್ಕಿಲ್ ನೋಡ್ಬೇ ಯವ್ವ. ನಂಗಂತೂ ಮನಸ್ಫೂರ್ತಿ ಒಪ್ಪಿಗೆ ಆತ್ ನೋಡ್ಬೇಯವ್ವ. ಹುಡುಗನ ಚಂದದನ್ ನೋಡಾಕ, ಹುಡುಗನ ಅಕ್ಕ ಅವ್ವ ಎಲ್ಲರೂ ಚಲೋ ಅದಾರ ಬೇಯವ್ವ. ನಂಗರ ನೋಡಿ ಬಹಳ ಖುಷಿ ಆತ. ನನ್ನ ಮಗಳನ್ನ ಅವ್ರ ಮನೆಗ್ ಕೊಡಕ್ ಅಡ್ಡಿ ಇಲ್ಲ ನೋಡ್ಬೇಯವ್ವ. ನಾ ಒಂದ್ ಮಾತು ಹೇಳ್ಬೇಕಂದ್ರೆ ನಾವ ಪುಣ್ಯ ಮಾಡಿವಿ. ಲೇ ಹನಿಮಿ, ನೋಡಾಕ ದೂರದ ಬೆಟ್ಟನು ನುಣಗ ಕಾಣಿಸ್ತತಿ, ಆದ್ರ ಹತ್ರಕ್ ಹೋದ್ಮೇಲೆ ಗೊತ್ತಾಗೋದು ಕಲ್ಲು ಮುಣ್ಣು ಎಲ್ಲ. ಆಜು ಬಾಜು ಮನಿದವ್ರಿಗ ಕೇಳು ಅಂದಿದ್ನಲ್ಲ, ಕೇಳಿದೇನಿಲ್ಲಲೇ? ಯವ್ವ, ನಾ ಕೇಳ್ಬೇಕಂತನ ಮಾಡಿದ್ದೆ, ಆದ್ರ ಅಳಿಯಂದ್ರು ಬಿಡ್ಲೇ ಇಲ್ ಬೇಯವ್ವ. ಅಂದ್ರ ಅವ್ರಿಗೆ ಹೆಂಗ್ ಗೊತ್ತು ನಾವು ಅಲ್ಲಿ ಕೇಳ್ತೀವಿ ಅಂತ, ಹೌದಿಲ್ಲ? ಅವರು ಕಾರ್ ತೆಗೆದು ಕುಂದ್ರಿ ಒಳಗ, ಕಾರ್ ಒಳಗೆ ಕುಂತು ಬಿಡ್ರಿ, ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರ್ತೀನಿ ಅಂತ ಭಾಳ ಜುಲ್ಮಿ ಮಾಡಿದ್ರು. ಈಗ ನಾವು ಬರಂಗಿಲ್ಲ, ಆಜು ಬಾಜು ಮನಿ ಕೇಳ್ಬೇಕು ಅನ್ನಕ್ ಹೆಂಗ್ ಬರ್ತೈತ್ ಬೇ, ಅದಕ್ಕ ಕೇಳಿಲ್ಲ. ಆಜು ಬಾಜು ಮನಿ ಕೇಳೋದೇನೈತ್ ಬೇಯವ, ಹುಡುಗನ ಗುಣ ಆಗ್ಲಿ, ಅವ್ರ ಮನೆಯವ್ರ ಗುಣ ಆಗ್ಲಿ, ಅವ್ರ ಮಂತನ ಆಗ್ಲಿ, ಎಲ್ಲ ಹೇಳ್ ಮಾಡಿಸ್ದಂಗೈತ್ ನೋಡ್ಬೇ. ನನಗರ ಪೂರ್ತಿ ಒಪ್ಪಿಗೆ ಐತವಾ. ನನ್ನ ಮಗಳ ಕೊಡಕ್ ಅಡ್ಡಿ ಇಲ್ಲ ನೋಡು, ಅಷ್ಟು ಚಲೋ ಮಂದಿ ಅದಾರ ಅವ್ರು. ನಿಂಗ್ ಮನ್ಸಿಗೆ ಬಂದೈತಿ ಅಂದ್ಮೇಲೆ ಮುಗಿತು ಬಿಡವಾ. ನಮ್ಮ ಅಕ್ಕ ಹೇಳುದನು ಖರೆ. ಲೀಲಾನ ನಾನ್ ಮದುವೆಯಾಗಿ ಇಲ್ಲೇ ಕಸ ಮುಸುರಿ, ಹೊಲ ಮನಿ ಹಸು ಆಕಳ ಎಲ್ಲ ಕೆಲಸ ಮಾಡಿಸೋದ್ ಬದ್ಲಿ ಅಲ್ಲಿ ಆರಾಮಾಗಿ ಮಹಾರಾಣಿ ಹಂಗಿರ್ಲಿ ನಮ್ ಲೀಲಾ. ಒಟ್ನಾಗ ನಮ್ಮ ಅಕ್ಕ ಲೀಲಾ ಎಲ್ಲರೂ ಚಂದಿದ್ರಷ್ಟ ಸಾಕು. ಲೋ ಶಿವು,
ನಾ ಹೇಳ್ತೀನಲ್ಲ ಶಿವು, ಇನ್ನ ಒಂದು 15 ದಿನ ಅಷ್ಟಂತ ಮದ್ವಿಗ ಅವರು ಮದ್ವಿ ಮಾತುಕತೆ ಜವಳಿ ಹಾಕ್ಸಕ ಮತ್ತ ಇಲ್ಲೇ ನಮ್ಮ ಊರ್ ದೇವಸ್ಥಾನಕ್ಕ ಹಣ್ಣು ಕಾಯಿ ಮಾಡ್ತಾರಂತ. ಅವ್ರು ಏನೋ ಪದ್ಧತಿ ಐತಂತಪ್ಪ. ಅವ್ರು ಬಂದಾಗ ಶಿವು ನೀನ ಮುಂದ್ ನಿಂತು ನಮ್ಮ ಅಳಿಯಂದ್ರಾಗ ಕಾಜಿ ಮಾಡ್ಬೇಕು. ಅಂದ್ರ ನನ್ನ ಮಗ ಅವನಿಗೇನ ಬಿಡುವಿಲ್ಲ ಅಂತಪ್ಪ. ಕೆಲಸದಾಗ ಬಿಜಿ ಅದಾನ, ಮದ್ವಿಗ ಬರ್ತಾನಂತವ. ನೀನ ಸ್ವಲ್ಪ ಮುಂದೆ ನಿಂತು ನೋಡ್ಕೊಂಡ್ಬಿಡಪ್ಪ ಶಿವು. ಆ ತಗೋಕ ಮಾಡ್ತೀನಿ ಅಕ್ಕ, ನನ್ಗೆ ಅರ್ಜೆಂಟ್ ಕೆಲಸ ಐತಿ, ನಾನು ಇನ್ ಬರ್ಲಾ. ಹ್ಞೂನಪ್ಪ. ಇವ ಬಂಗಾರದಂಗೆ ಐತವ ನನ್ನ ತಮ್ಮ. ಶಾಣೆ ಬಂಗಾರ, ಎಲ್ಲದಕ್ಕೂ ಹೂ ಅಂತತಿ. ಯಾಕ ಮಕ್ಕ ಹೇಳ್ದೈತ್ ನೋಡ್ಬೇಯವ ಶಿವಂದ್. ಹೇಳ್ದೈತ್ ಮಕ್ಕ. ಅವ್ನು ಎಲ್ಲಾರು ಚಂದ ಇರ್ಲಿ ಅಂತ ಎಲ್ಲಾರ ಬಗ್ಗೆನೂ ಚಿಂತೆ ಮಾಡ್ತಾರ, ಆದ್ರೆ ಅವನ ಬಗ್ಗೆ ಯಾರೇನು ನೋಡುವ ಚಿಂತೆ ಮಾಡಕ್. ಹಂಗೆ ಯಾಕಂತೀವ, ನಾವದೀವಲ್ಲ. ಅವನಿಗೂ ಒಂದು ಒಳ್ಳೆ ಹುಡುಗಿನ ಹುಡುಕಿ ಮದ್ವಿ ಮಾಡ್ಬಿಡ್ತೀನಿ. ಮೊದ್ಲ ಲೀಲಾ ಅಂತ ಆಗ್ಬಿಡ್ಲಿ. ಮಾಡ್ರವ, ತಿಳ್ದಂಗ್ ಮಾಡ್ರಿ. ಲೀಲಾ ಅಳಿಯಂದ್ರು ಅವ್ರ ಅಕ್ಕ ಕೇಳಕ್ ಕುಂತಿದ್ರ ಹುಡುಗಿ ಬರ್ಲಿಲ್ಲೇನು ಅಂತ. ನಾ ಕೇಳಿಸ್ಕೊಂಡಿ, ಆದ್ರೆ ಏನು ಹೇಳಿಲ್ಲವ. ನಾಚಿಕಿ ಅಯ್ಯವ್ವ ಹೋಗ್ಬಿ. ಇವೆಲ್ಲ ಇದ್ದಿದ್ದ ತಗೋ. ಇನ್ನ ಒಂದ್ 4 ದಿನ ತಡಿ. ಹುಡುಗಿನ ಮನಿ ಕಡೆಯವ್ರು ಎಲ್ಲರೂ ಇಲ್ಲೇ ಬರ್ತೀನಿ ಅಂತಾರ. ಅಯ್ಯಯ್ಯ ಓಡ್ತಾಳ. ಲೇ ಹನುಮಿ, ಹುಡುಗನ್ ಮನಿ ಕಡೆಯವ್ರು ಚಲೋ ಅದಾರಿಲ್ಲ ಯವ್ವ, ನಂಬರ್ 1 ಅದಾರ. ನಾನ್ ಗ್ಯಾರಂಟಿ ಬೇ ಯವ್ವ. ನಂಗ್ರ ಭಾರಿ ಮನ್ಸಿಗೆ ಬಂದಿತ್ ಬೇ ಯವ್ವ, ಖರೇನು. ನನ್ನ ಮಗಳಲ್ಲಿ ಚಂದ ಇರ್ತಾಳ. ಹೌದನ, ಹಂಗಂದ್ರ ಸರಿ, ನಾನು ಇನ್ ಬರ್ತೀನಿ ತಗೋರ. ನಿನ್ನ ಮಗಳು ಒಬ್ಬಕ್ಕೆ ಯಾರು ಬಿಡ್ತಾಳ ಅಂತ ಇಲ್ಲಿ ಕುಂತಿದ್ ನಾನು. ಯವ್ವ ಇಲ್ಲೇ ಕುಂತ್ರು ಯಾಕೆ ಹೋಗಿ ಮನೀಗ? ಅಲ್ಲೇರ ಯಾರದಾರ ನಿಂಗೆ ಮಾಡಾಕಕ್ಕ ಸೊಸಿ ಇಲ್ಲ ಏನಿಲ್ವಾ? ಇಲ್ಲೇ ಊಟ ಮಾಡ್ಕೊಂಡು ಹೋಗಂತಿ. ಈಗ ಶಿವು ಬರ್ತಾನ, ಅವನು ಊಟ ಮಾಡ್ಲಿ. ತಡಿ, ಅನ್ನಕ್ಕೆ ಇಡ್ತೀನಿ. ಈ ಹಣ್ಣು ನೀ ಯಾಕೆ ಇಷ್ಟ ಅವಸರ ಮಾಡಕುಂತ ಏನಪ್ಪ? ಮಾಡ್ಲಿ ತಿಳ್ದಂಗ ದೇವರದಾನ. ಯಾಕೆ ಸುಚಿತ್ರ ಅಳ್ಕೊಂತ ಬಿಟ್ಟಿಯಲ್ಲ? ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ಯಾಕೆ ಅಳಕುಂತಿ? ಇಲ್ಲ ಅಕ್ಕ, ಅದು ಇವ್ರ ಮದ್ವಿ ಮುರಿದ್ ಬಿದ್ಬಿಡ್ತಲ್ಲ. ನಾ ಇಷ್ಟೆಲ್ಲ ದೊಡ್ಡದಾಗತ್ತಂತ ನಾ ಅನ್ಕೊಂಡಿದ್ದಿಲ್ಲ. ನಾನು ಆಕಿ ಜಾಸ್ತಿ ಉರಿತಿದ್ಲಲ್ಲ, ಹೆಂಗ್ ಬೇಕು ಹಂಗ ಮಾತಾಡ್ತಿದ್ಲಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡ್ ಬಂದು ತೋರಿಸಿದ್ದು. ಇವ್ರ ಹಣಕ್ಕೋಸ್ಕರ ಆಕಿನ ಮನೆಯಿಂದ ಓಡಿಸ್ಬಿಡ್ತಾರಂತ ನಂಗೆ ಗೊತ್ತಿದ್ದಿದ್ದಿಲ್ಲಕ್ಕ. ಹೆಂಗೆಲ್ಲ ಆಗತ್ತಂತ ಗೊತ್ತಿದ್ದಿದ್ರ ಆಕಿ ಏನು ಮಾಡಿದ್ರು ನಾ ಸಹಿಸ್ಕೊಂಡ್ಬಿಡ್ತಿದ್ದೆ ಅಕ್ಕ. ನನಗೆ ಒಂಥರ ಸರಿನಾ ಅನ್ನಿಸ್ತಾ ಇಲ್ಲ. ನಾನಾಗಿ ಆಕಿನ ಮನೆಯಿಂದ ಓಡಿಸ್ಬಿಟ್ನಾ? ಆಕಿ ನನಗೆ ಎಷ್ಟು ಶಾಪ ಹಾಕಿರಂಗಿಲ್ಲಕ್ಕ. ನನ್ನಿಂದ ಒಂದು ಮದ್ವಿ ಮುರಿದ್ ಬಿಡ್ತಲ್ಲ ಅಂತ ಎಷ್ಟು ನೋವು ಆಗಕುಂತತಿ, ಗಿಲ್ಟ್ ಫೀಲ್ ಆಗಕುಂತತಿ. ಅಲ್ಲ ಅಂಜಲಿ, ಅಲ್ಲ ನೀನ ವಿಡಿಯೋ ತೋರಿಸಿದ್ದಕ್ಕೆ ಆಗೈತಿ ಅಂತ ಯಾಕೆ ಅನ್ಕೊಂತಿ? ವೀರೇಶನ ಅವ್ರ ಮಾವ ಕೆಲಸ ಮಾಡೋ ಜಾಗಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ನೋಡಿಲ್ವಾ? ಅಯ್ಯೋ ದೇವ್ರೆ, ಅಲ್ಲ ಅವ್ರ ಹಣೆ ಬಾರ್ದಾಗಿದ್ದಂಗ ಆಗಿರ್ತತಿ. ಎಲ್ಲದಕ್ಕೂ ನೀನ ಕಾರಣ ಅಂತ ನೀ ಯಾಕೆ ಕಳ್ತಿ? ಹೋಗ್ಲಿ ಬಿಡಿ, ಈಗ ಆಗಿದ್ದ ಆಗೋಗೈತಿ. ಇಲ್ಲ, ನಂಗೆ ಸಮಾಧಾನ ಇಲ್ಲ. ಇವ್ರಿಬ್ರು ಅಂದ್ರ ಮೇಘ ಮತ್ತ ವೀರೇಶನ ಒಂದು ಮಾಡ್ಬೇಕು ನಾನು. ಅಲ್ಲಿ ಮಠ ನನ್ನ ಜೀವಕ್ಕಂತೂ ಸಮಾಧಾನ ಇಲ್ಲ. ಇದು ಒಳ್ಳೆ ಕೆಲಸನ, ಆದ್ರೆ ನಿಮ್ಮ ಅತ್ತಿ ಮತ್ತ ಅವರು 5 ಲಕ್ಷ ರೂಪಾಯಿ ಕೊಟ್ರಷ್ಟ ಒಳಗ್ ಬಾ ಅನ್ನಕುಂತಾರ. ನಾನು ನಮ್ಮ ಅಪ್ಪನ ಹತ್ರ ಇಸ್ಕೊಂತೀನಿ ಒಂದು 5 ಲಕ್ಷ ರೂಪಾಯಿ. ಅದನ್ನ ಮೇಘಾ ಕೈ ಕೊಟ್ಟು ಅದ ರೊಕ್ಕನ ನಿನ್ನ ಗಂಡನ ಕೈ ಕೊಟ್ಟು ಮನಿಗ್ ಬಾ ಅಂತ ಕರಿಬೇಕು ಅಂತ ಮಾಡಿನಕ್ಕ. ಹೆಂಗ್ ಮಾಡ್ಲಿ? ಬೇಡ, ಆ ಕೆಲಸ ಮಾತ್ರ ಮಾಡಬೇಡ. ನೋಡ್ ಸುಚಿತ, ತಿಳ್ಕೊಬೇಡ. ಈಗ ವೀರೇಶ ಮೇಘ ರೊಕ್ಕದ ಸಂಬಂಧ ದೂರ ಆಗ್ಯಾರ. ಇಂಥ ಸಂಬಂಧ ಜಾಸ್ತಿ ದಿನ ಉಳಿಯಂಗಿಲ್ಲ. ಅವರಿಬ್ರು ಪ್ರೀತಿಯಿಂದ ಒಂದಾಗಬೇಕು, ರೊಕ್ಕದಿಂದ ಅಲ್ಲ. ಪ್ರಯತ್ನ ಮಾಡು, ಅವ್ರಿಬ್ರಿಗೂ ಪ್ರೀತಿ ಬರೋ ಹಂಗೆ ಏನಾದ್ರೂ ಪ್ರಯತ್ನ ಮಾಡು. ಅದನ್ನ ಬಿಟ್ಟು ರೊಕ್ಕ ಕೊಟ್ಟು ಅದನ್ನ ರೊಕ್ಕದ್ದು ಹುಚ್ಚಿಡಿಸ್ಬೇಡ ವೀರೇಶ್ಗ. ಹೌದಿಲ್ಲ? ಹೌದ್ ನೋಡ್ರಿ ಅತ್ತಿಗೆಮ್ಮ, ನೀವು ಕರೆಕ್ಟ್ ಹೇಳಿದ್ರಿ. ಅಲ್ಲ ಸುಚಿತ್ರ, ಈಗ ಅತ್ತಿ ಏನ್ ಪ್ರಯೋಜನ? ಏನಾರ ಮಾಡಿ ಅವ್ರಿಬ್ರು ಒಂದ್ ಮಾಡುದು ಹೆಂಗ ಅಂತ ವಿಚಾರ ಮಾಡು. ಅದನ್ನ ಬಿಟ್ಟು ಅಳ್ಕೊಂತ ಕುಂತ್ರ ಹೆಂಗ? ಎದ್ದೇಳ. ಇಲ್ಲ, ಅವರಿಬ್ರು ಒಂದಾಗೋ ಮಟ್ಟ ನಂಗಂತೂ ಸಮಾಧಾನ ಇಲ್ಲ. ಎಲ್ಲಿ ಹೋಗ್ಯಾರ ಈಗ ಅವ್ವ ಮತ್ತ ವೀರೇಶ? ಇಲ್ಲೇ ಹೊರಗೆ ಹೋಗಿ ಬರ್ತೀವಿ ಅಂತ ಹೋದ್ರವ್ರು. ಹೌದಾ? ನಮಗಿರೋದು ಬರೀ 1 ತಿಂಗಳ. ಅದ್ಯಾರು ಅವ್ರಿಗೆ 1 ತಿಂಗಳದಾಗ 5 ಲಕ್ಷ ರೂಪಾಯಿ ಕೊಟ್ಬಿಟ್ರು ಅಂದ್ರೆ ಇರೋ ಒಂದು ಬಾಗ್ಲೂ ಮುಚ್ಕೊಂಡು ಹೋಗ್ಬಿಡ್ತತಿ. ಅವ್ರು 5 ಲಕ್ಷ ರೂಪಾಯಿ ಜೋಡಿಸಿ ಕೊಡೋಷ್ಟ್ರೊಳಗ ಅವಿ ಹೆಂಗರ ಮಾಡಿ ಮೇಘಾನ ಮತ್ತೆ ವೀರೇಶ್ನ ಒಂದ್ ಮಾಡ್ಬೇಕು. ಹೌದು, ಹೆಂಗ್ ಮಾಡ್ಬೇಕು? ಈ ವೀರೇಶ ನಮ್ ಯಾರ ಮಾತು ಕೇಳಂಗಿಲ್ಲ. ಅದೇ ನಂಗೂ ಗೊತ್ತಾಗ್ತಿಲ್ಲ. ಯವ್ವ, ಎಲ್ಲಿ ಹೋಗಿದ್ರಿ? ಇವ್ರೇನಿವ್ರು ಏನು ಆಗೇ ಇಲ್ಲ ಅನ್ನೋ ಹಂಗ ನಕ್ಕೊಂತದಾರಲ್ಲ. ಎಲ್ಲೋ ಮಿಸ್ ಹೊಡ್ಯಾಕುಂತಲ್ಲ. ಎಲ್ಲೂ ಇಲ್ಲಪ್ಪ, ಇಲ್ಲೇ ಒಂದು ಫೋನ್ ಮಾಡೋದಿತ್ತು, ಅದಕ್ಕ ಹೋಗಿದ್ವಿ. ಅಲ್ಲ ನೀವೆಲ್ಲರೂ ಯಾಕೆ ಹಿಂಗ್ ಕುಂತೀರಿ? ಏನಾತ? ಅತ್ತಿಯರ ಮೇಘ ನೆನೆಸ್ಕೊಂಡ್ರ ಪಾಪ ಅನ್ಸಕುಂತತಿ. ಅವಾಗೆಲ್ಲ ಪಂಚಾಯತಿ ಕಟ್ಟಿ ಒಳಗೆಲ್ಲ ಹೋಗ್ಲಿ ಬಿಡೋ, ಆಕಿ ಬಹಳ ಸೊಕ್ಕಿಂದ ಉರಿತಿದ್ಲು ಅಂತ ಅನ್ನಿಸ್ತಿತ್ತು. ಆದ್ರೆ ಈಗ ಪಾಪ ಆಕಿ ಮನ್ಯಾಗ ಇರ್ಬೇಕಿತ್ತು ಅನ್ಸಕುಂತತಿ. ಗಂಡನ್ ಬಿಟ್ಟಿರೋ ಹೆಣ್ಣಿನ ಕಷ್ಟ ಬಹಳ ಐತಿ ಅತ್ತಿ. ನಾ ಹೇಳುದಾದ್ರ ಆಕಿನ ಕರ್ಕೊಂಡ್ ಬಂದ್ಬಿಡ್ರಿ. ಥೋ, ಆಗೋಗಿದ್ದನ್ನೆಲ್ಲ ವಿಚಾರ ಮಾಡ್ಕೊಂತಿಯಲ್ವಾ ಸುಚಿತ್ರ ನೀನ? ನಿಂಗೇನೀಗ ತಂಗಿ ಬೇಕಲ್ಲ, ತಂಗಿನ ತರ ಪ್ಲಾನ್ದಾಗ ಅದಿ ನಾನು. ಒಟ್ಟು ತಡ್ಕೋಬೇಕು ಅಷ್ಟೇ. ತಂಗಿನ ತರ ಅದು ಅಂದ್ರೆ ಅಯ್ಯವ್ವ ಬಿಡಿಸಿ ಹೇಳ್ಬೇಕನು? ಅದ ಗಂಗಾ ಅವ್ರವ್ವಗ ಫೋನ್ ಹಚ್ಚಿದ್ದೆ. ಹಿಂಗಾಗೈತಿ, ಹಿಂಗಿಲ್ಲ, ನನ್ನ ಮಗ ಮೋಸ ಮಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟ. ಹಾಕಿ ನನ್ನ ಮಗ ನಮ್ಮ ಮನೆಯಿಂದ ಒದ್ದು ಓಡಿಸ್ಬಿಟ್ಟಾನ. ಇನ್ನು ಮದ್ವಿ ಆದ್ರೆ ಗಂಗಾನ ಮದ್ವಿ ಹಾಕಿನಿ, ಗಂಗನ್ ಬಿಟ್ಟು ಯಾರನ್ನು ಮದ್ವಿ ಆಗಂಗಿಲ್ಲ ಅನ್ನಕುಂತ ನನ್ನ ಮಗ. ನೀನು ಗಂಗಾನ ಆದಷ್ಟು ಬೇಗ ಕರ್ಕೊಂಡ್ ಬಂದ್ಬಿಡವ, ಹಣ್ಣಿಡೋ ಶಾಸ್ತ್ರ ಮಾಡಿ ಮುಗಿಸ್ಬಿಡುನು ಅಂತ ಹೇಳಿದೆ ನೋಡುವ. ಯವ್ವ, ಏನಿದು? ಈಗರ ಮದುವೆ ಮುರಿದು ಬಿದ್ದೈತ್ ಬಿ, ಇನ್ನ 5 ಲಕ್ಷ ರೂಪಾಯಿ ಕೊಟ್ಟಿಲ್ಲ. ಹೆಂಗ್ ಹಿಂಗಾದ್ರ? ಯೋ ನೋಡ್ಲ ಮಗ, ಜಾಸ್ತಿ ವಿಚಾರ ಮಾಡ್ಬೇಡ. ಈಗ 5 ಲಕ್ಷ ರೂಪಾಯಿ ನಾವ್ ಯಾರಿಗೆ ಕೊಡ್ಬೇಕು? ಮೇಘ ಕೊಡ್ಬೇಕು. ಈಗ ನನ್ ಸೊಸಿ, ಮುದ್ದಿನ ಸೊಸಿ, ಮುದ್ದು ಗೊಂಬೆ ನಮ್ಮ ಗಂಗಾ ಅದಲ್ಲ, ಶ್ರೀದೇವಿ ಮಗಳು, ಆಕಿ ವರದಕ್ಷಿಣಿ ಅಂತ 10 ಲಕ್ಷ ರೂಪಾಯಿ ಕೊಟ್ರು ಕೊಟ್ಲ. ಈ ಸಲ ಅಂತೂ ನಾನು ಬಾಯಿ ಬಿಟ್ಟು ಕೇಳೇ ಬಿಡ್ತಿಲ್ಲ.
ಅದ್ರಾಗ ಒಂದ್ 5 ಲಕ್ಷ ಹಾಕಿ ಕೊಟ್ರು ಮಿಕ್ಕಿದ ಬಂಗಾರ ಬೆಳ್ಳಿ ಒಡಿವಿ ರೊಕ್ಕ ಎಲ್ಲ ನಮಗ ಉಳಿತಿತ್ಲಾ. ಇದಕ್ಕ ನಮ್ ವೀರೇಶನ ಒಪ್ಪಿಗೆನೂ ಐತಪ್ಪ, ಹೌದಿಲ್ಲಲ್ಲ? ಹೌದವ, ಆಗೋಗಿರೋದನ್ನ ನೆನೆಸ್ಕೊಂಡು ಕುಂತು ಉಪಯೋಗ ಇಲ್ಲ. ಅದಕ್ಕಿಂತ ಒಳ್ಳೇದು ಅವನ ಮಾತು ಕೇಳ್ಬಿಡುದು. ಯವ್ವ ನೀ ಹೆಂಗೆ ಹೇಳ್ತಿ ಹಂಗ. ನಿನ್ನ ಮಾತು ನಾನು ಮೊದ್ಲ ಕೇಳಿದ್ರ ಜಾಣ ಹಾಕಿದ್ದೆ ಬೇ. ನಾನು ಮೋಸ ಹೋಗ್ಬಿಟ್ಟೆ, ಮೋಸ. ಇನ್ನೇನಿದ್ರು ಯವ್ವ ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೀನಿ ಬೇ. ಯವ್ವ ಮನುಷ್ಯ ಒಂದ್ಸಲ ತಪ್ಪು ಮಾಡ್ತಾನ, 2ನೇ ಸಲ ಯಾವತ್ತೂ ತಪ್ಪು ಮಾಡಂಗಿಲ್ಲ, ಬುದ್ಧಿ ಬಂದ್ಮೇಲೆ. ಯವ್ವ ನಿನ್ಗೇನ್ ಇಷ್ಟ ಹಂಗ ಮಾಡ್ಬೇ ಯವ್ವ. ಆತ್ಲ ಮಗ ಆತ, ನೀ ಹೆಂಗ್ ಹೇಳ್ತಿ ಹಂಗಪ್ಪ. ಅದಕ್ಕ ಹೆತ್ತೋರ್ ಮಾತು ಕೇಳ್ಬೇಕು ಅನ್ನೋದು. ಹೆತ್ತೋರು ಯಾವತ್ತು ಕೆಟ್ಟದ್ ಬಯಸಂಗಿಲ್ಲ ಮಕ್ಕಳಗ. ಆತು ನೀನೇನೋ ಮಕ್ಕೋ ಹೋಗ್ರಪ್ಪ, ಮಕ್ಕೊಂಬಿಡು. ನಾನು ನನ್ನ ತಂಗಿಗೆ ಒಟ್ಟು ಫೋನ್ ಹಚ್ತೀನಿ, ಹಿಂಗಾಗ್ಯಾವ ನೋಡುವ ಮಾತು ಅಂತ. ಆತವ ಹಂಗ ಮಾಡು. ಯವ್ವ ಈ ಸಲಾರ ನನ್ನ ಮಗ ಒಳ್ಳೇದಾಗ್ಲಿವ. ಅಷ್ಟಕ್ಕೂ ಸುಚಿತ್ರ, ನಮಗ ಚಿಂತಿಲ್ಲ, ಚಿಂತೆ ಮಾಡ್ಬೇಕಾದವ್ರು ನಾವು ಆರಾಮ್ಸಿ ಅದ್ವಿ. ನೀ ಯಾಕೆ ಇಷ್ಟು ಪೇಚಾಡ ಕುಂತಿ? ಎದ್ದೇಳವ ಎದ್ದೇಳು. ಎಲ್ಲಿದಚ್ಚಿ ಆ ತಿರ್ಪೆ ಅಂತವಳ ಮನಿ ಸೊಸಿ ಅಂತ ತುಂಬಿಸ್ಕೊಳಕತ್ತನು? ಯವ್ವ ನೀನು ತಂಗಿ ಅಂತೀಯಲ್ಲ ನೀನು. ಯವ್ವ ಆಕಿ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು? ಎದ್ದೇಳವ ಎದ್ದೇಳ ಮೇಲೆ. ಚಾ ಕುಡ್ದಿಲ್ಲೇನ ಯಾರು? ಇವತ್ತು ನಾನ ಮಾಡ್ತೀನಿ ತಗೋ, ಆರಾಮ್ ಕುಡ್ದು ಬಿಡು. ಚಾ 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 ನಾನ್ ಮಾಡ್ತೀನಿ ಚಾ. ಮದ್ವೆ ಮದ್ವೆ ಮದ್ವೆ, ನನ್ ಮಗ್ ಮಾಡ್ತೀನಿ ಇನ್ನೊಂದು ಮದ್ವೆ. ಇದು ನಾನ್ ನೋಡಕ್ ಕುಂತಿದ್ದು ಖರೇನಾ? ಅಲ್ಲ ಇಷ್ಟು ಬೇಗ ಇವತ್ತರ ಆಗೈತದು ಪಂಚಾಯತಿ ತೀರ್ಮಾನ. ಆಗ್ಲೇ ಇಂಥ ದೊಡ್ಡ ಪ್ಲಾನ್ ಮಾಡ್ಬಿಟ್ಟಾರ. ನನಗಂತೂ ಫುಲ್ ಶಾಕ್ ಆತು. ಅವಿ ಏನಿದು? ಏನೇನ ನಮ್ಮವ್ವ ಹೆಂಗ್ ಹೇಳ್ತಾಳ ಹಂಗ. ಆ ವೀರೇಶನ ಹೂ ಅಂದ್ಮೇಲೆ ನಮ್ದು ನಿಮ್ದು ಏನೈತಿ? ಹೌದಿಲ್ಲ? ಅವ್ರ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ಎದ್ದೇಳು, ನೀನ್ ಸ್ವಲ್ಪ ಮಕ್ಕ ತಕೊಂಡು ಚಾ ಕುಡಿ ಅಂತಿ. ಆತ ಅಂಜಲಿ ಅಕ್ಕ, ಹಿಂಗಾದ್ರ ಈ ಗಂಗಾಕಿನ ಮೇಘಾನ ಉತ್ತಮ. ಈ ಮೂಲಂಗಿ ಮಾರಕ್ಕೆ ಗಂಗಾ ಬಂದ್ಬಿಟ್ರ ಮುಗಿದು ಹೋತು. ಯಪ್ಪ ದೇವ್ರೆ, ಇಂಥ ಜನ ನಾನು ಎಲ್ಲೂ ನೋಡಿಲ್ಲ ನೋಡ್ ಸುಚಿ. ಇನ್ನೂ ಒಂದು ಮದ್ವಿಗೆ ತಯಾರಾಗ್ಬಿಟ್ಟಾರಲ್ಲ ಇವರು. ಎಂಥ ಜನ ಇರ್ಬೇಕು ಅದ ಅಂತೀನಿ ನಾನು.